ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಪ್ರಾಸ್ಪೆಕ್ಟ್ಸ್ ಏನನ್ನ ನೋಡಿ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ಜಾಯಿನ್ ಆಗ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದರಲ್ಲಿ 10 ಪಾಯಿಂಟ್ಸ್ಗಳಿದ್ದಾವೆ. ಅದರಲ್ಲಿ ಮೊದಲನೇ ಪಾಯಿಂಟ್, ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನೋಡಿ. ಎರಡನೇದು, ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ ಏನಿರುತ್ತೆ ಆ ಪ್ರಾಡಕ್ಟ್ ರಿಸಲ್ಟ್ನ ನೋಡಿ ಈ ಒಂದು ಇಂಡಸ್ಟ್ರಿಗೆ ಜಾಯ್ನ್ ಆಗೋ ಸಾಧ್ಯತೆ ಇರುತ್ತೆ. ಮೂರನೇದು, ನಿಮ್ಮ ಅತಿ ಹೆಚ್ಚು ಕಾಂಟ್ಯಾಕ್ಟ್ ಲಿಸ್ಟ್ನ ನೋಡಿ ಈ ಒಂದು ಇಂಡಸ್ಟ್ರಿಗೆ ಬರೋ ಸಾಧ್ಯತೆ ಇರುತ್ತೆ. ಇನ್ನು ನಾಲ್ಕನೇದು, ನೀವು ಹೇಗೆ ಅವರಿಗೆ ಒಂದು ಸಪೋರ್ಟ್ನ ಕೊಡ್ತೀರಾ ಅನ್ನೋದನ್ನು ನೋಡಿ ಬರೋ ಸಾಧ್ಯತೆ ಇರುತ್ತೆ. ಐದನೇದು, ನಿಮ್ಮ ಅಚೀವ್ಮೆಂಟ್ನ ನೋಡಿ. ಆರನೇದು, ನಿಮ್ಮ ಕಂಪನಿಯ ಇನ್ಕಮ್ ಪ್ಲಾನ್ನ ನೋಡಿ. ಏಳನೇದು, ನಿಮ್ಮ ಕಂಪನಿಯ ಲೀಗಾಲಿಟಿಯನ್ನು ನೋಡಿ ಈ ಒಂದು ಇಂಡಸ್ಟ್ರಿಗೆ ಜಾಯ್ನ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಎಂಟನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಫ್ಯೂಚರ್ ಹೇಗಿದೆ. ನಾಳೆ ದಿನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಕೆರಿಯರ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ, ಒಳ್ಳೆ ಫ್ಯೂಚರ್ನ ನಾನು ಪಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅನ್ನೋದನ್ನ ನೋಡಿಯೂ ಕೂಡ ತುಂಬ ಜನ ಇಂಡಸ್ಟ್ರಿಗೆ ಜಾಯ್ನ್ ಆಗ್ತಾರೆ. ಇನ್ನು ಒಂಬತ್ತನೇದು, ನೀವೆಷ್ಟು ಈ ಒಂದು ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ, ಎಷ್ಟು ಈ ಒಂದು ಬಿಸ್ನೆಸ್ನಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದೀರಾ, ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಎಷ್ಟು ಶ್ರದ್ಧೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನೋಡಿ ಈ ಒಂದು ಇಂಡಸ್ಟ್ರಿಗೆ ಬರೋರು ಇರ್ತಾರೆ. ಇನ್ನು ಹತ್ತನೇದು, ನಿಮ್ಮಲ್ಲಿ ಆಗಿರುವಂಥ ಒಂದು ಒಳ್ಳೆಯ ಬದಲಾವಣೆಗಳನ್ನು ನೋಡಿ ಈ ಒಂದು ಇಂಡಸ್ಟ್ರಿಗೆ ಬರುವಂಥ ಸಾಧ್ಯತೆ ಇರುತ್ತೆ.